ಸ್ಯಾಂಡಲ್ವುಡ್ ಡ್ರಗ್ಸ್ ಲಿಂಕ್ಗೆ ಸಂಬಂಧಪಟ್ಟ ಹಾಗೆ ನಟಿ ಐಂದ್ರಿತಾ ರೈ ಹಾಗೆ ದಿಗಂತ್ ಅವರ ವಿಚಾರಣೆಯನ್ನ ಸಿಸಿಬಿ ಮುಂದುವರೆಸಿದೆ. ಮತ್ತೊಂದು ಕಡೆ ಸಿಸಿಬಿ ಕಸ್ಟಡಿಯಲ್ಲಿದ್ದ ಸಂಜನಾ ಗಲ್ರಾನಿ ಅವರ ಕಸ್ಟಡಿ ಇವತ್ತಿಗೆ ಅಂತ್ಯವಾಗ್ತಾ ಇದ್ದು ಇವತ್ತು ನ್ಯಾಯಾಧೀಶರ ಮುಂದೆ ಸಂಜನಾ ಅವರನ್ನ ಹಾಜರುಪಡಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸ್ಯಾಂಡಲ್ವುಡ್ ಡ್ರಗ್ಸ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಇಡೀ ದಿನ ನಡೆದಂತಹ ಡೆವಲಪ್ಮೆಂಟ್ಗಳೇನು ಅನ್ನೋದರ ಜೊತೆಗೆ ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಸ್ಯಾಂಡಲ್ವುಡ್ ಡ್ರಗ್ಸ್ ಜಾಲದ ನಂಟಿನ ಸಂಬಂಧ ನಟಿ ಐಂದ್ರಿತಾ ದಿಗಂತ್ ಸಿಸಿಬಿ ಮುಂದೆ ಹಾಜರಾಗಿದ್ದಾರೆ. ಇದು ಬೆಳಗ್ಗೆ ಸಿಸಿಬಿ ಎದುರು ಸ್ಟಾರ್ ದಂಪತಿ ಹಾಜರಾದರು. ಸಿಸಿಬಿ ಸಖತ್ ಡ್ರಿಲ್ ಮಾಡ್ತಾ ಇದೆ. ತನಿಖಾಧಿಕಾರಿ ಅಂಜುಮಾಲಾ ನಾಯಕ್, ಪುನೀತ್ ಇಬ್ಬರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಡ್ರಗ್ಸ್ ಕೇಸ್ನ ಆರೋಪಿಗಳಾಗಿರೋ ಪ್ರತೀಕ್ ಶೆಟ್ಟಿ, ವೈಭವ್ ಜೈನ್ ಪರಿಚಯದ ಬಗ್ಗೆ ಐಂದ್ರಿತಾಗೆ ಪ್ರಶ್ನೆ ಮಾಡಿದ್ದಾರೆ. ಡ್ರಗ್ಸ್ಗೂ ನನಗೂ ಸಂಬಂಧ ಇಲ್ಲ. ಇನ್ವಿಟೇಷನ್ ಕೊಟ್ಟು ಆಹ್ವಾನ ಮಾಡಿದ ಪಾರ್ಟಿಗಳಲ್ಲಿ ಅಷ್ಟೇ ಭಾಗಿಯಾಗಿದ್ದೇನೆ. ಇನ್ವೈಟ್ ಇಲ್ಲದ ಯಾವುದೇ ಹೈಫೈ ಪಾರ್ಟಿಗಳಲ್ಲಿ ಭಾಗವಹಿಸಿಲ್ಲ ಅಂತ ಐಂದ್ರಿತಾ ಉತ್ತರ ಕೊಟ್ಟಿದ್ದಾರೆ. ಶ್ರೀಲಂಕಾದ ಕ್ಯಾಸಿನೋಗೆ ಹೋಗಿರೋ ಬಗ್ಗೆ ಪ್ರಶ್ನೆ ಮಾಡಿದಾಗ ನನ್ನ ಸಿನಿಮಾ ಪ್ರಮೋಷನ್ಗೆ ಒಮ್ಮೆ ಹೋಗಿದ್ದೆ. 2 ಬಾರಿ ಇನ್ವೈಟ್ ಮಾಡಿದ್ದಕ್ಕೆ ನಾನು ಕ್ಯಾಸಿನೋಗೆ ಹೋಗಿ ಬಂದಿದ್ದೇನೆ ಎಂದಿದ್ದಾರೆ. ಶೇಖ್ ಫಾಜಿಲ್ ಬಗ್ಗೆ ಕೇಳಿದಕ್ಕೆ ಮೇಡಮ್ ನನಗೆ ಶೇಖ್ ಫಾಜಿಲ್ ತುಂಬಾ ವರ್ಷಗಳ ಪರಿಚಯ. ಫಾಜಿಲ್ ನನ್ನ ಕ್ಯಾಸಿನೋಗೆ ಇನ್ವೈಟ್ ಮಾಡಿದ್ದ. ನನಗೂ ಕ್ಯಾಸಿನೋಗೆ ಹೋಗೋ ಇಷ್ಟ ಇತ್ತು, ಹಾಗಾಗಿ ಹೋಗಿ ಬಂದಿದೆ ಅಂತ ಉತ್ತರಿಸಿದ್ದಾರೆ. ಇನ್ನು ಇನ್ಸ್ಪೆಕ್ಟರ್ ಪುನೀತ್ ದಿಗಂತ್ ಅವರ ವಿಚಾರಣೆಯನ್ನ ಮಾಡ್ತಾ ಇದ್ದು ಶಿವಪ್ರಕಾಶ್ ಜೊತೆ ಸಾಕಷ್ಟು ಪಾರ್ಟಿಗಳಲ್ಲಿ ಫೋಟೋ ತೆಗೆಸ್ಕೊಂಡಿದ್ದೀರಾ, ಶಿವಪ್ರಕಾಶ್ ಎಲ್ಲಿದ್ದಾರೆ ಗೊತ್ತಾ, ಅವರ ಪರಿಚಯ ನಿಮ್ಗೆ ಹೇಗೆ ಎಂಬೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ. ನಾವು ಪಾರ್ಟಿಗಳಿಗೆ ಹೋಗ್ತಾ ಇದ್ವಿ ನಿಜ, ಆದ್ರೆ ಡ್ರಗ್ಸ್ ಸೇವನೆ ಬಗ್ಗೆ ಮಾಹಿತಿ ಇಲ್ಲ ಅಂತ ದಿಗಂತ್ ಹೇಳಿದ್ದಾರೆ. ಒಂದ್ ಹಂತದ ವಿಚಾರಣೆ ಮುಕ್ತಾಯವಾಗಿದ್ದು ಜಂಟಿ ಪೊಲೀಸ್ ಆಯುಕ್ತ ಸಂದೀಪ್ ಪಾಟೀಲ್, ಡಿಸಿಪಿಗಳಾದ ರವಿಕುಮಾರ್, ಬಸವರಾಜ್ ಅಂಗಡಿ ತನಿಖಾಧಿಕಾರಿಗಳಿಂದ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ, ಮಾಹಿತಿಯನ್ನ ಪಡಿತಾ ಇದ್ದಾರೆ. ಡ್ರಗ್ಸ್ ಕೇಸ್ನಲ್ಲಿ ಜೈಲು ಸೇರಿರುವಂತ ರಾಗಿಣಿಗೆ ಜೈಲೇ ಗತಿಯಾಗಿದೆ. ಇವತ್ತು ಕೂಡ ತುಪ್ಪದ ಹುಡುಗಿಗೆ ಜಾಮೀನು ಭಾಗ್ಯ ದೊರೆತಿಲ್ಲ. ಎನ್ಡಿಪಿಎಸ್ ಸ್ಪೆಷಲ್ ಕೋರ್ಟ್ ಜಾಮೀನು ಅರ್ಜಿ ವಿಚಾರಣೆಯನ್ನು ಸೆಪ್ಟೆಂಬರ್ 19ಕ್ಕೆ ಮುಂದೂಡಿದೆ. ಪ್ರಕರಣದಲ್ಲಿ ಹೊಸ ಎಸ್ಪಿಪಿಗಳ ನೇಮಕದ ಹಿನ್ನೆಲೆಯಲ್ಲಿ ಹೊಸ ಅಭಿಯೋಜಕರು ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಕಾಲಾವಕಾಶವನ್ನು ಕೋರಿದ್ದಾರೆ. ಹೀಗಾಗಿ ಅರ್ಜಿ ವಿಚಾರಣೆ ಮುಂದೂಡಲಾಗಿದ್ದು ರಾಗಿಣಿಗೆ ಸದ್ಯಕ್ಕೆ ಯಾವುದೇ ರಿಲೀಫ್ ಇಲ್ಲ. ಇತರೆ ಆರೋಪಿಗಳಾಗಿರುವಂತಹ ರಾಹುಲ್ ತೋನ್ಸೆ, ಶಿವಪ್ರಕಾಶ್, ವಿನಯ್ ಕುಮಾರ್ ಜಾಮೀನು ಅರ್ಜಿ ವಿಚಾರಣೆಯೂ ಕೂಡ ಸೆಪ್ಟೆಂಬರ್ 19ಕ್ಕೆ ಮುಂದೂಡಿಕೆ ಆಗಿದೆ. ಬೇಲ್ ನಿರೀಕ್ಷಣೆಯಲ್ಲಿದ್ದಂಥ ರಾಗಿಣಿ ಶಾಕ್ ಎದುರಾಗಿದ್ದು ಜೈಲಲ್ಲಿ ಮಧ್ಯಾಹ್ನ ಊಟ ಸಹ ಬೇಡ ಅಂತ ಹಠ ಹಿಡಿದಿದ್ದಾಳಂತೆ. ಡ್ರಗ್ಸ್ ಕೇಸ್ನಲ್ಲಿ ರಾಗಿಣಿ ಜೈಲ್ ಸೇರಿದ್ದಾರೆ. ಈಗ ನಟಿ ಸಂಜನಾ ಸರದಿ, ಸಂಜನಾಗೆ ರಾಗಿಣಿಯಂತೆಯೇ ನಾನು ಕೂಡ ಜೈಲ್ ಸೇರ್ತೀನಾ ಅನ್ನೋ ಟೆನ್ಷನ್ ಶುರುವಾಗಿದೆ. ನಟಿ ಸಂಜನಾ ಪೊಲೀಸ್ ಕಸ್ಟಡಿ ಇಂದಿಗೆ ಅಂತ್ಯವಾಗಲಿದೆ. ಜೊತೆಗೆ ರವಿಶಂಕರ್, ವೀರೇನ್ ಖನ್ನಾ ಕಸ್ಟಡಿಯೂ ಮುಗಿಯಲಿದೆ. ಹೀಗಾಗಿ ಮೂವರಿಗೂ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಮಾಡಲಾಯಿತು. ಮಧ್ಯಾಹ್ನದ ಬಳಿಕ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಮೂವರನ್ನು ನ್ಯಾಯಾಂಗ ಬಂಧನಕ್ಕೆ ನೀಡೋ ಸಾಧ್ಯತೆ ಇದೆ. ಡ್ರಗ್ ಮಾಫಿಯಾ ಏಕಾಏಕಿ ಹುಟ್ಟಿದಲ್ಲ, ಐಷಾರಾಮಿ ಬದುಕು ಈ ರೀತಿ ಮಾಡಿಸುತ್ತಿದೆ ಅಂತ ಸ್ಯಾಂಡಲ್ವುಡ್ ನಟ ಸುಚೇಂದ್ರ ಪ್ರಸಾದ್ ಹೇಳಿದ್ದಾರೆ. ಡ್ರಗ್ ಜಾಲ ನನ್ನ ಗಮನಕ್ಕೆ ಬಂದಿಲ್ಲ, ಸಾಮಾಜಿಕ ಸ್ವಾಸ್ಥ್ಯವನ್ನ ಇವೆಲ್ಲ ಹಾಳು ಮಾಡ್ತಾ ಇದೆ. ದಿಗಂತ್ ಐಂದ್ರಿತಾ ಬಗ್ಗೆ ಹೆಚ್ಚೇನು ಗೊತ್ತಿಲ್ಲ, ನನ್ನ ಮನೆ ಪಕ್ಕದಲ್ಲೇ ಇದ್ದಾರೆ. ದಿಗಂತ್ ಅವರ ತಂದೆ ನನಗೆ ಉತ್ತಮ ಪರಿಚಯ ಅಂತ ಹೇಳಿದರು. ಎರಗಿ ಬಂದಂತಹ ಇದು ನಮಗೂ ತುಂಬ ತಲೆ ತಗ್ಗಿಸುವಂಥದ್ದು ಅಂತ ಅನಿಸ್ಬಿಟ್ಟಿದೆ. ಅನಾಗರಿಕ ವರ್ತನೆ ಅಂತ ಅನಿಸಿದೆ ನನಗೆ. ಇದು ನಾಗರಿಕರು ಮಾಡುವಂಥ ಕೆಲಸವಲ್ಲ ಅಂತ ಅನಿಸ್ಬಿಟ್ಟಿದೆ. ವಿಜೃಂಭಣೆ, ವೈಭವೀಕರಣ ಅಥವಾ ಐಷಾರಾಮಿ ಬದುಕು ಇದೆಯಲ್ಲ, ಅದು ಮನುಷ್ಯನನ್ನು ಯಾವ ಹಂತಕ್ಕೆ ದೂಡಬಹುದು ಅಂತ ತುಂಬ ಬೇಸರದಿಂದ ಹೇಳುವಂಥ ಮಾತು. ಅವರ ತಂದೆ ಆಗಾಗ ಹೀಗೆ ಓಡಾಡ್ತಿರ್ತಾರೆ, ಅದನ್ನು ಬಿಟ್ಟು ನಾನು ಅವರು ಯಾವಾಗಲೂ ಇಲ್ಲಿ ಕಾಣಿಸ್ಕೊಂಡಿದ್ದು ನಾನು ಗಮನಿಸಿದೆ. ಡ್ರಗ್ಸ್ ಜಾಲದಲ್ಲಿ ಸಿನಿಮಾ ನಟರೇ ಇರಲಿ, ರಾಜಕಾರಣಿಗಳ ಮಕ್ಕಳೇ ಇರಲಿ, ರಾಜ್ಯ ಸರ್ಕಾರ ಗಂಭೀರ ತನಿಖೆ ಮಾಡ್ತಾ ಇದೆ. ಯಾರೇ ತಪ್ಪಿತಸ್ಥರಿದ್ರೂ ಕ್ರಮ ಖಚಿತ ಅಂತ ಬಿಜೆಪಿ ನಾಯಕರು ಹೇಳಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಸಚಿವ ಅಶೋಕ್, ಸಚಿವ ಶ್ರೀರಾಮುಲು, ಸಚಿವ ಬಿಸಿ ಪಾಟೀಲ್ ಯಾರೇ ತಪ್ಪು ಮಾಡಿದ್ರೂ ಕ್ರಮ ಖಂಡಿತ ಅಂತ ಹೇಳಿದ್ದಾರೆ. ಕೇವಲ ಸಿನಿಮಾ ಇಂಡಸ್ಟ್ರಿಗಳಿಗೆ ಮಾತ್ರ ಇವತ್ತು ಡ್ರಗ್ಸ್ ಅನ್ನು ಸೇವಿಸ್ತಾ ಇಲ್ಲ, ಬಹಳಷ್ಟು ಕಡೆ ಯುವಕರು ಕೂಡ ಬಹಳಷ್ಟು ಡ್ರಗ್ಸ್ ಅನ್ನು ಸೇವಿಸುವಂತ ಕೆಲಸ ಆಗ್ತಾ ಇದೆ. ಇವತ್ತು ತನಿಖೆಗಳಾಗುವಂಥ ಟೈಮಲ್ಲಿ ತನಿಖೆಗಳಾಗಲಿ, ಯಾರೇ ಚಲನಚಿತ್ರ ನಟರಾಗಿರ್ಬೋದು, ಚಲನಚಿತ್ರ ನಟಿಯರಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಕಾನೂನಿಗೆ ಏನಾದ್ರು ದೊಡ್ಡವರಲ್ಲ, ಯಾರೇ ತಪ್ಪಿದಸ್ಥರಿದ್ದು ಈ ರೀತಿ ಡ್ರಗ್ಸ್ ಅನ್ನು ಸೇವಿಸುವಂಥ ಕೆಲಸ ಆಗಿದ್ರಿಗಿನ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಂಡಂಥ ಕೆಲಸ ಸರ್ಕಾರ ಮಾಡುತ್ತೆ. ಈ ರೀತಿ ಇರಲಿಲ್ಲ ಚಿತ್ರರಂಗ, ಆದರೆ ಇತ್ತಿತ್ತಲಾಗಿ ಯುವ ಜನಾಂಗ ದುಶ್ಚಟಗಳಿಗೆ ಬಲಿಯಾಗ್ತಿರೋದು ನೋಡಿದ್ರೆ ಭಾಳ ವಿಷಾದ ಅನ್ನಿಸ್ತಾ ಇದೆ. ಯುವಕರು ತಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳೋದ್ರ ಜೊತೆಗೆ ಸಮಾಜದ ಮೇಲೂ ಕೂಡ ಕೆಟ್ಟ ಪರಿಣಾಮವನ್ನು ಬೀರುವಂಥ ಪ್ರಕ್ರಿಯೆ ಇದಾಗ್ತದೆ. ಭಾಳ ದುರ್ದೈವ ಇದು. ಇದರಿಂದ ಭಾಳಷ್ಟು ದೂರ ಇರಬೇಕು. ಯಾರ್ಯಾರು ಇನ್ನೂ ಇದ್ದಾರೆ ಗೊತ್ತಿಲ್ಲ, ಬಟ್ ಒಳ್ಳೆಯ ಬೆಳವಣಿಗೆ ಅಲ್ಲ ಇದು. ಮಂಡ್ಯದ ಕೆಆರ್ಪೇಟೆ ಗ್ರಾಮಾಂತರ ಪೊಲೀಸರು 2 ಪ್ರತ್ಯೇಕ ಪ್ರಕರಣದಲ್ಲಿ 16 ಕೆಜಿ ಗಾಂಜಾ ವಶಪಡಿಸಿಕೊಂಡಿದ್ದಾರೆ. ಓರ್ವನನ್ನ ಬಂಧಿಸಲಾಗಿದ್ದು ಮತ್ತೊಬ್ಬ ಪರಾರಿಯಾಗಿದ್ದಾನೆ.
ಬಿ ನಾಟನಹಳ್ಳಿ ಗ್ರಾಮದಲ್ಲಿ 6 ಕೆಜಿ 450 ಗ್ರಾಂ ಗಿಡ ವಶಪಡಿಸಿಕೊಂಡಿದ್ದು ಜಮೀನಲ್ಲಿ ಗಾಂಜಾ ಬೆಳೆದಿದ್ದಂತ ಮಂಚೇಗೌಡನನ್ನ ಬಂಧಿಸಲಾಗಿದೆ. ಮತ್ತೊಂದು ಪ್ರಕರಣದಲ್ಲಿ 10 ಕೆಜಿ ಗಾಂಜಾ ವಶಕ್ಕೆ ಪಡೆಯಲಾಗಿದೆ. ಮನೆಯ ಹಿಂಭಾಗ ಗಾಂಜಾ ಬೆಳೆದಿದ್ದಂತ ಆರೋಪಿ ರಾಜೇಗೌಡ ಪರಾರಿಯಾಗಿದ್ದಾನೆ. ಕೆಆರ್ಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶಿರಾಗೆ ಕಾಂಗ್ರೆಸ್ ಅಭ್ಯರ್ಥಿ ಫೈನಲ್ ಆಗಿದೆ. ಕೆಎನ್ ರಾಜಣ್ಣ ಮನವೊಲಿಕೆ ಸಕ್ಸಸ್ ಆಗಿದ್ದು ಕಾಂಗ್ರೆಸ್ನಿಂದ ಟಿಬಿ ಜಯಚಂದ್ರಗೆ ಟಿಕೆಟ್ ನೀಡಲಾಗಿದೆ. ಕಾಂಗ್ರೆಸ್ ನಾಯಕರ ಸಭೆ ಬಳಿಕ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ರಾಜಣ್ಣ ಕೋ-ಚೇರ್ಮನ್ ಆಗಿ ಸಾಥ್ ಕೊಡ್ತಾರೆ. ಪಕ್ಷದ ಅಭ್ಯರ್ಥಿಯಾಗಿ ಜಯಚಂದ್ರ ಇರ್ತಾರೆ. ರಾಜಣ್ಣನವರೇ ಜಯಚಂದ್ರ ಹೆಸರನ್ನ ಸೂಚಿಸಿದ್ದಾರೆ. ಪರಮೇಶ್ವರ್ ನೇತೃತ್ವದಲ್ಲಿ ಎಲ್ಲರೂ ಸರಿಯಾಗಿ ಚುನಾವಣೆ ಎದುರಿಸುತ್ತೇವೆ ಅಂತ ಹೇಳಿದ್ದಾರೆ. ತುಮಕೂರು ಜಿಲ್ಲೆಯ ಎಲ್ಲ ನಾಯಕರುಗಳನ್ನ ನಾನು ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ನಾವೆಲ್ಲ ಕರೆದು ಚರ್ಚೆ ಮಾಡಿದ್ದೇವೆ. ಡಾಕ್ಟರ್ ಪರಮೇಶ್ವರ್ ಅವರ ಚೇರ್ಮನ್ ಆಗಿ, ರಾಜಣ್ಣ ಅವರು ಕೋ ಚೇರ್ಮನ್ ಆಗಿ ಎಲ್ಲ ಸೇರಿ ಒಟ್ಟಿಗೆ ಚುನಾವಣೆಯನ್ನು ಮಾಡೋದು ಅಂತ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಪಕ್ಷದ ಅಭ್ಯರ್ಥಿಯನ್ನ ನಮ್ಮ ರಾಜಣ್ಣವರು ಜಯಚಂದ್ರ ಆಗಬೇಕು ಅಂತೇಳಿ ಸೂಚಿಸಿದ್ದಾರೆ. ಇಡೀ ಜಿಲ್ಲೆಯ ಎಲ್ಲ ನಾಯಕರುಗಳು ಒಗ್ಗಟ್ಟಿನಿಂದ ಈ ಬಾರಿ ಜಯಚಂದ್ರ ಅವ್ರನ್ನೇ ಕಣಕ್ಕೆ ಇಳಿಸಬೇಕು ಅಂತೇಳಿ ರಾಜಣ್ಣವರ ಅಭಿಪ್ರಾಯಕ್ಕೆ ಒಪ್ಪಿದ್ದಾರೆ. ದೆಹಲಿಯಲ್ಲಿ ಸಾಹುಕಾರ್ ಪಾಲಿಟಿಕ್ಸ್ ಜೋರಾಗಿದೆ. ಸಚಿವ ರಮೇಶ್ ಜಾರಕಿಹೊಳಿ 1 ತಿಂಗಳ ಅವಧಿಯಲ್ಲಿ 3 ಬಾರಿ ದೆಹಲಿಗೆ ಭೇಟಿಯನ್ನು ನೀಡಿದ್ದು ಕುತೂಹಲವನ್ನು ಮೂಡಿಸಿದೆ. ಸಿಎಂ ದೆಹಲಿ ಯಾತ್ರೆಗೂ ಮುನ್ನವೇ ದೆಹಲಿಯಲ್ಲಿ ಡಿಸಿಎಂ ಸ್ಥಾನಕ್ಕೆ ಸಾಹುಕಾರ್ ಲಾಬಿಯನ್ನು ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೊಟ್ಟ ಮಾತಿನಂತೆ ಡಿಸಿಎಂ ಪಟ್ಟ ನೀಡಿ ಮಾತು ಉಳಿಸಿಕೊಳ್ಳುವಂತೆ ಒತ್ತಡವನ್ನು ಹೇರಲಿಕ್ಕೆ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಅನ್ನೋ ಮಾತು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಗೃಹ ಸಚಿವ ಬಸವರಾಜ ಬೊಮ್ಮಾಯಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಬೊಮ್ಮಾಯಿ ನಾಳೆ ಸಿಎಂ ಜೊತೆ ದೆಹಲಿಗೆ ತೆರಳಬೇಕಾಗಿತ್ತು. ಹೀಗಾಗಿ ನಿನ್ನೆ ಕೊರೋನಾ ಪರೀಕ್ಷೆ ಮಾಡಿಸಿಕೊಂಡಿದ್ರು. ವರದಿಯಲ್ಲಿ ಪಾಸಿಟಿವ್ ಬಂದಿದೆ. ಹೀಗಾಗಿ ಸಚಿವರ ನಾಳಿನ ದೆಹಲಿ ಪ್ರವಾಸ ರದ್ದಾಗಿದೆ. ನನಗೆ ಯಾವುದೇ ಕೊರೋನಾ ಲಕ್ಷಣಗಳಿಲ್ಲ. ನಾನು ಮನೆಯಲ್ಲಿಯೇ ಪ್ರತ್ಯೇಕವಾಗಿ ಚಿಕಿತ್ಸೆ ಪಡೆದುಕೊಳ್ತೇನೆ. ನನ್ನ ನೇರ ಸಂಪರ್ಕಕ್ಕೆ ಬಂದವರು ಕೊರೋನಾ ಟೆಸ್ಟ್ಗೆ ಒಳಗಾಗಿ ಅಂತ ಟ್ವಿಟರ್ನಲ್ಲಿ ಮನವಿಯನ್ನ ಮಾಡಿದ್ದಾರೆ. ಬೆಂಗಳೂರಿನ ಬಿಐಇಸಿ ಕೋವಿಡ್ ಕೇರ್ ಸೆಂಟರ್ ಕ್ಲೋಸ್ ಮಾಡಿದ್ದಕ್ಕೆ ಕೆಪಿಸಿಸಿ ಮಾಜಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಗರಂ ಆಗಿದ್ದಾರೆ. ಕೋವಿಡ್ ಆರಂಭದಿಂದಲೂ ಕೂಡ ಸರ್ಕಾರದ ಒಂದೊಂದು ಹಗರಣ ಬಯಲಾಗುತ್ತಲೇ ಇದೆ. ಬಿಐಇಸಿ ಆವರಣದಲ್ಲಿ ತೆರೆದಿದ್ದಂತ ದೊಡ್ಡ ಕೋವಿಡ್ ಕೇರ್ ಕೇಂದ್ರಕ್ಕೆ ಬೀಗ ಬಿದ್ದಿದೆ. ಹಾಗಾದ್ರೆ ಆರೈಕೆ ಕೇಂದ್ರ ತೆರೆದಿದ್ದಾದ್ರೂ ಯಾಕೆ? ಕೋಟಿಗಟ್ಟಲೆ ಹಣ ಖರ್ಚು ಮಾಡಿದ್ಯಾಕೆ? ಹುಚ್ಚನ ಮದುವೆಯಲ್ಲಿ ಉಂಡವನೇ ಜಾಣ ಅಂತ ಸರ್ಕಾರವನ್ನ ಕುಟುಕಿದ್ದಾರೆ. ಆಂಬ್ಯುಲೆನ್ಸ್ ಇದ್ರೂ ಚಾಲಕನಿಲ್ಲದೆ ರೋಗಿ ಪರದಾಡಿದ ಘಟನೆ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಮಾದಾಪುರದಲ್ಲಿ ನಡೆದಿದೆ. ತಕ್ಷಣ ಸಂಬಂಧಿಕರು ಖಾಸಗಿ ವಾಹನದಲ್ಲಿ ರೋಗಿಯನ್ನ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಶರಣು ಎಂಬಾತ ಅಪಘಾತದಲ್ಲಿ ಗಾಯಗೊಂಡಿದ್ದ ಮಡಿಕೇರಿ ಆಸ್ಪತ್ರೆಗೆ ಕರೆದೊಯ್ಯಬೇಕಾಗಿತ್ತು. ಆದರೆ ಆಂಬ್ಯುಲೆನ್ಸ್ ಡ್ರೈವರ್ ಇಲ್ಲದೆ ರೋಗಿ ಸಾಗಿಸೋದಕ್ಕೆ ಪರದಾಡಿದ್ರು. ಆಂಬ್ಯುಲೆನ್ಸ್ ಚಾಲಕ ಪ್ರತಿ ರಾತ್ರಿ ಮಡಿಕೇರಿಯಲ್ಲೇ ಉಳಿತಾ ಇದ್ದು, ಹೀಗಾಗಿ ರಾತ್ರಿ ಆಂಬ್ಯುಲೆನ್ಸ್ ಸಿಗಲಿಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. ಮೈಸೂರಿನ ಉದ್ಬೂರು ಗ್ರಾಮದ ರೈತರು ಮ್ಯಾಗ್ನಸೈಟ್ ಗಣಿಗಾರಿಕೆಯ ಧೂಳಿಗೆ ಹೈರಾಣಾಗಿದ್ದಾರೆ. ಇಲ್ಲಿ ಕಳೆದ 16 ವರ್ಷಗಳಿಂದ ಗಣಿಗಾರಿಕೆ ನಡೀತಾ ಇದ್ದು, ಗಣಿಗಾರಿಕೆಯ ಧೂಳಿನಿಂದ ಅಕ್ಕಪಕ್ಕದ ಜಮೀನಿನ ಬೆಳೆಗೆ ಹೊಡೆತ ಕೊಟ್ಟಿದೆ. ಹೀಗಾಗಿ ರೈತರ ಬೆಳೆ ಕೈಗೆ ಸಿಗ್ತಾ ಇಲ್ಲ. ಅಧಿಕಾರಿಗಳಿಗೆ ಎಷ್ಟೇ ಮನವಿ ಮಾಡಿಕೊಂಡ್ರೂ ಕೂಡ ಕ್ರಮವನ್ನ ಕೈಗೊಂಡಿಲ್ಲ. ಹೀಗಾಗಿ ಸ್ಥಳ ಪರಿಶೀಲನೆಗೆ ಬಂದಿದ್ದಂತಹ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಾಯಿ ಬಡಿದುಕೊಂಡು ಹಿಡೀ ಶಾಪವನ್ನು ಹಾಕಿದ್ದಾರೆ. ಶಿವಮೊಗ್ಗದಲ್ಲಿ ಪೊಲೀಸರನ್ನೇ ಯಾಮಾರಿಸಿದ್ದಾರೆ ಹ್ಯಾಕರ್ಸ್. ಇಬ್ಬರು ಇನ್ಸ್ಪೆಕ್ಟರ್ ಮತ್ತು ನಿವೃತ್ತ ಸಬ್ ಇನ್ಸ್ಪೆಕ್ಟರ್ ಒಬ್ಬರ ನಕಲಿ ಫೇಸ್ಬುಕ್ ಅಕೌಂಟ್ ಓಪನ್ ಮಾಡಿ ಮೆಸೆಂಜರ್ ಮೂಲಕ ಪರಿಚಯಸ್ಥರಿಗೆ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ. ಇನ್ಸ್ಪೆಕ್ಟರ್ ಅಭಯ್ ಪ್ರಕಾಶ್ ಹೆಸರಿನ ನಕಲಿ ಖಾತೆಯಿಂದ ಹಣದ ಬೇಡಿಕೆಯನ್ನು ಇಟ್ಟಿದ್ದಾರೆ. ನನಗೆ ಅರ್ಜೆಂಟ್ ಆಗಿ ಹಣದ ಅವಶ್ಯಕತೆ ಇದೆ ಅಂತ ಹ್ಯಾಕರ್ಸ್ಗಳು ಹಣ ಕೇಳಿದ್ದಾರೆ. ಕಲಬುರಗಿಯಲ್ಲಿ ಬೆಳ್ಳಂಬೆಳಗ್ಗೆ ಎಸಿಬಿ ಅಧಿಕಾರಿಗಳು ಶಾಕ್ ಅನ್ನು ಕೊಟ್ಟಿದ್ದಾರೆ. ಕಲಬುರಗಿ ಜೇವರ್ಗಿ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಸುನಿಲ್ ಕುಮಾರ್ ಕಲಬುರಗಿ ನಿವಾಸದ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಅಧಿಕಾರಿ ಮನೆಯಲ್ಲಿ 9 ಲಕ್ಷ ರೂಪಾಯಿ ನಗದು ಹಣ, ಚಿನ್ನಾಭರಣ ಪತ್ತೆಯಾಗಿದೆ. ಈ ಅಧಿಕಾರಿ 50,000 ರೂಪಾಯಿ ಲಂಚ ಪಡೆಯುವಂತ ಸಂದರ್ಭದಲ್ಲಿ ನಿನ್ನೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಹೀಗಾಗಿ ಅಧಿಕಾರಿ ಮನೆ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಎಸಿಬಿ ಎಸ್ಪಿ ಮಹೇಶ್ ಮೇಘಣ್ಣನವರ್ ನೇತೃತ್ವದಲ್ಲಿ ರೇಡ್ ಅನ್ನು ಮಾಡಲಾಗಿದ್ದು, ಚಿನ್ನಾಭರಣ, ನಗದು, ಆಸ್ತಿಯ ದಾಖಲೆ ಪತ್ತೆಯಾಗಿದೆ. ಚಿಕ್ಕಮಗಳೂರಲ್ಲಿ ಖದೀಮರು ಮಾಸ್ಕ್ ಹಾಕೊಂಡು ದನಗಳನ್ನ ಕಳ್ಳತನ ಮಾಡ್ತಿದ್ದಾರೆ. ಶೃಂಗೇರಿಯಲ್ಲಿ ಕಳ್ಳರು ದನಗಳನ್ನ ಕದಿಯುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಶೃಂಗೇರಿ ಅಷ್ಟೇ ಅಲ್ಲದೆ ಮೂಡಿಗೆರೆಯಲ್ಲೂ ಕಳ್ಳರು ದನಗಳನ್ನ ಕದ್ದಿದ್ದಾರೆ. 3 ದಿನಗಳ ಹಿಂದೆ ದನ ಸಾಗಿಸ್ತಾ ಇದ್ದ ವಾಹನವನ್ನ ಕಿರುತೆರೆ ನಟ ರವಿತೇಜ ಚೇಸ್ ಮಾಡಿದ್ರು. ಈ ವೇಳೆ ಅವರ ಮೇಲೆಯೇ ದುಷ್ಕರ್ಮಿಗಳು ಮಚ್ಚು ಲಾಂಗ್ ಬೀಸಿದ್ರು.
ಮೈಸೂರಿನ HD ಕೋಟೆ ತಾಲೂಕಿನ ಸುತ್ತಮುತ್ತ ಕಾಡಾನೆಗಳ ಕಾಟ ಹೆಚ್ಚಾಗಿದೆ. ಕಾಡಾನೆ ಮಾಡಿರುವಂತಹ ಬೆಳೆ ನಾಶಕ್ಕೆ ಕಂಗಾಲಾಗಿದ್ದಾರೆ ಅಲ್ಲಿನ ರೈತರು. ಕಲ್ಲಹಳ್ಳ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಬಾಳೆ, ನವಣೆ ಹಾಗೂ ತರಕಾರಿ ಬೆಳೆ ನಾಶವಾಗಿದೆ. ಅಲ್ಲದೆ ರೈತರ ಪಂಪ್ ಸೆಟ್, ತಂತಿ ಬೇಲಿ ತುಳಿದು ಹಾಳು ಮಾಡಿವೆ. ಇದರಿಂದ ರೈತರು ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಇದರಿಂದ ರೊಚ್ಚಿಗೆದ್ದಿರುವಂತಹ ರೈತರು ಸ್ಥಳಕ್ಕೆ ಭೇಟಿ ನೀಡಿದ್ದಂತ ಅರಣ್ಯಾಧಿಕಾರಿಗಳ ವಾಹನವನ್ನು ತಡೆದು ಪ್ರತಿಭಟನೆಯನ್ನ ನಡೆಸಿದ್ರು. ಸೂಕ್ತ ಪರಿಹಾರವನ್ನು ನೀಡುವಂತೆ ಒತ್ತಾಯವನ್ನು ಕೂಡ ಮಾಡಿದ್ರು. ಧಾರವಾಡದಲ್ಲಿ ಇಬ್ಬರು ಖೈದಿಗಳ ಬಿಡುಗಡೆಗೆ ದಿವಂಗತ ನಟ ವಿಷ್ಣುವರ್ಧನ್ ಅಭಿಮಾನಿಗಳು ನೆರವನ್ನ ನೀಡಿದ್ದಾರೆ. ಖೈದಿಗಳಾದ ಮಹದೇವಪ್ಪ ಉದಗಟ್ಟಿ ಮತ್ತು ವಾಸು ಕಾಟಿಗರ ಶಿಕ್ಷೆ ಅವಧಿ ಮುಗಿದ್ರೂ ದಂಡ ತುಂಬಲು ಅವರ ಬಳಿ ಹಣ ಇರಲಿಲ್ಲ. ವಿಷ್ಣು ಸೇನಾ ತಂಡ ತಲಾ 10,000 ರೂಪಾಯಿ ಕಟ್ಟಿ ಇಬ್ಬರು ಖೈದಿಗಳ ರಿಲೀಸ್ಗೆ ಸಹಾಯ ಮಾಡಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಸಿದ್ಧತೆ ಶುರುವಾಗಿದೆ. ಅರಮನೆಯಲ್ಲಿ ಸಾಂಪ್ರದಾಯಿಕ ದಸರಾಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಸೆಪ್ಟೆಂಬರ್ 18ಕ್ಕೆ ಅರಮನೆಯಲ್ಲಿ ಸಿಂಹಾಸನ ಜೋಡಣೆ ಕಾರ್ಯ ನಡೆಯಲಿದೆ. ಬೆಳಗ್ಗೆ 8:30ರಿಂದ 12:30 ಒಳಗೆ ಸಲ್ಲುವಂತ ಶುಭ ಲಗ್ನದಲ್ಲಿ ಸಿಂಹಾಸನ ಜೋಡಣೆ ನಡೆಯಲಿದೆ. ಅಂದು ಪ್ರವಾಸಿಗರಿಗೆ ಮಧ್ಯಾಹ್ನ 2 ಗಂಟೆಯವರೆಗೆ ಅರಮನೆ ಪ್ರವೇಶಕ್ಕೆ ನಿರ್ಬಂಧವಿದೆ. ಅರಮನೆ ಪಂಚಾಂಗದಂತೆ ಮುಹೂರ್ತ ನಿಗದಿಯಾಗಿದ್ದು ಮುಂಜಾನೆಯಿಂದಲೇ ಧಾರ್ಮಿಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಗುತ್ತೆ. ಕೊರೋನಾ ಹಿನ್ನೆಲೆಯಲ್ಲಿ ಕೆಲವೇ ಜನರಿಗೆ ಮಾತ್ರ ಅವಕಾಶವನ್ನು ನೀಡಲಾಗಿದೆ. ಗಂಡನ ಮನೆ ಮುಂದೆಯೇ ಹೆಂಡತಿ ಶವ ಸಂಸ್ಕಾರ ಮಾಡಿದ ಘಟನೆ ಹೊಸಕೋಟೆಯ ಆಲಪ್ಪನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ವರದಕ್ಷಿಣೆ ಕಿರುಕುಳ ಕೊಟ್ಟು ಗಂಡನ ಮನೆಯವರೇ ಕೊಂದಿದ್ದಾರೆ ಎಂದು ಆರೋಪ ಮಾಡಲಾಗಿದೆ. ಹೊಸಕೋಟೆ ತಾಲೂಕಿನ ನಡವತ್ತಿ ಗ್ರಾಮದ ಭಾವನಾ ಕಳೆದ ಫೆಬ್ರವರಿಯಲ್ಲಿ ಗಜೇಂದ್ರ ಜೊತೆ ಮದುವೆಯಾಗಿದ್ರು. ಕಳೆದ ಭಾನುವಾರ ರೈಲ್ವೆ ಹಳಿ ಮೇಲೆ ಭಾವನಾ ಶವ ಪತ್ತೆಯಾಗಿದ್ದು ಗಂಡ ಗಜೇಂದ್ರ ಹಾಗೂ ಮನೆಯವರು ಕೊಂದಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಆಕ್ರೋಶಗೊಂಡ ಭಾವನಾ ಕುಟುಂಬಸ್ಥರು ಗಂಡನ ಮನೆ ಮುಂದೆಯೇ ಶವ ಸಂಸ್ಕಾರ ಮಾಡಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ಹಿಂದಿ ಹೇರಿಕೆ ವಿರುದ್ಧ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗುಡುಗಿದ್ದಾರೆ. ಸ್ವಾಭಿಮಾನಿ ಕನ್ನಡಿಗರಿಗೆ ಕನ್ನಡವೇ ರಾಷ್ಟ್ರ ಭಾಷೆ, ಕನ್ನಡಿಗರ ತೆರಿಗೆ ಹಣದಲ್ಲಿ ಹಿಂದಿ ದಿವಸ ಆಚರಣೆ ಸರಿಯಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ. ಬಹಳ ವರ್ಷಗಳಿಂದ ಹಿಂದಿ ಹೇರಿಕೆ ಆಗ್ತಾ ಇದೆ. ಅನ್ಯ ಭಾಷೆ ಬಳಕೆಯಿಂದ ಕನ್ನಡದ ಅಸ್ತಿತ್ವಕ್ಕೆ ಧಕ್ಕೆ ಆಗ್ತಾ ಇದೆ ಅಂತ ಹಿಂದಿ ದಿವಸದ ವಿರುದ್ಧ ದನಿಯಾಗಿದ್ದಾರೆ. ಉಳಿದ ಸುದ್ದಿಗಳನ್ನ ಒಂದೊಂದಾಗೆ ನೋಡ್ತಾ ಹೋಗೋಣ. ಕಲಬುರಗಿ ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಾ ಇತ್ತು. ಕಾಗಿಣಿ ನದಿ ತುಂಬಿ ಹರಿತಾ ಇದೆ. ಮಳಖೇಡ ಸೇತುವೆ ಸಂಪೂರ್ಣ ಜಲಾವೃತವಾಗಿದೆ. ಕಲಬುರಗಿ ಸೇಡಂ ರಸ್ತೆ ಸಂಚಾರ ಸ್ಥಗಿತವಾಗಿದೆ. ಈ ಸೇತುವೆ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡ ಗ್ರಾಮದ ಬಳಿಯ ಇದ್ದು ಸಂಚಾರ ಅಸ್ತವ್ಯಸ್ತವಾಗಿರುವಂಥದ್ದು. ಚಿತ್ತಾಪುರ ತಾಲೂಕಿನ ಬಲವಾಡಗಿ, ಕಡಬೂರ, ಚಾಮನೂರು ಗ್ರಾಮಗಳಿಗೂ ಕೂಡ ನೀರು ನುಗ್ಗಿ 10 ಮನೆಗಳು ಜಲಾವೃತವಾಗಿದೆ. ಇನ್ನು ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಧಾರಾಕಾರ ಮಳೆಯಾಗಿದ್ದು ನಗರದ ಲುಂಬಿನಿ ಉದ್ಯಾನವನದ ಕೆರೆ ಭರ್ತಿಯಾಗಿದೆ. ರಾಯಚೂರಿನಲ್ಲಿ ಸುರಿತಾ ಇರೋ ಧಾರಾಕಾರ ಮಳೆ ರೈತರಿಗೆ ಹೊಡೆತ ಕೊಟ್ಟಿದೆ. ಭಾರಿ ಮಳೆಯಿಂದ ಈರುಳ್ಳಿ ಹೊಲದಲ್ಲೇ ಕೊಳಿತಾ ಇದೆ. ಕೊಳೆತ ಈರುಳ್ಳಿಯನ್ನ ರೈತರು ತಿಪ್ಪೆಗೆ ಹಾಕ್ತಾ ಇದ್ದಾರೆ. ಮಾರುಕಟ್ಟೆಯಲ್ಲಿ ಈರುಳ್ಳಿಗೆ ಸೂಕ್ತ ದರವಿಲ್ಲದೆ, ಇಳುವರಿಯೂ ಇಲ್ಲದೆ ರೈತರು ಸಂಕಷ್ಟದಲ್ಲಿದ್ದಾರೆ. ಈರುಳ್ಳಿ ಬೆಳೆಯನ್ನ ವಿಮೆ ವ್ಯಾಪ್ತಿಗೆ ಒಳಪಡಿಸಬೇಕು. ಜನಪ್ರತಿನಿಧಿಗಳು ರೈತರ ಬೆಂಬಲಕ್ಕೆ ಬರಬೇಕು. ಇಲ್ಲದಿದ್ದರೆ ಮುಂಬರುವ ಚುನಾವಣೆ ಬಹಿಷ್ಕರಿಸುವುದಾಗಿ ರೈತರು ಎಚ್ಚರಿಕೆ ಕೊಟ್ಟಿದ್ದಾರೆ. ನಮ್ಮ ರೈತರ ಹೊಲಗಳಿಗೆ ಹೋಗಿ ರೈತರ ಸಂಕಷ್ಟ ಏನು, ಎಷ್ಟು ಈರುಳ್ಳಿ ಬೆಳಿತಾ ಇದ್ದಾರೆ, ಅವ್ರದ್ದು ಏನು ಅಂತ ಆಲಿಸ್ಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ತೇನೆ. ಮುಂದಿನ ದಿನಮಾನಗಳಲ್ಲಿ ಈಗ ಆದ್ರೆ ನಾವು ಈ ಭಾಗದ ರೈತರು ಸುಮ್ಮನೆ ಕುಂದರಲ್ಲ ಅಂತ. ಮುಂದಿನ ದಿನಮಾನಗಳಲ್ಲಿ ಈ ಭಾಗದ ರೈತರನ್ನ ಅಲಕ್ಷ್ಯ ಮಾಡಿ ಇಲ್ಲಿರ್ತಕ್ಕಂಥ ಬೆಳೆಗಳು ಲಾಸ್ ಆದಾಗ ಏನು ಪರಿಹಾರ ಇಲ್ಲ, ಸರಿಯಾಗಿ ಇನ್ಸೂರೆನ್ಸ್ಗಳಿಲ್ಲ, ಈ ರೀತಿ ಆದ್ರೆ ಮುಂದಿನ ಚುನಾವಣೆಗಳಲ್ಲಿ ಬಹಿಷ್ಕಾರ ಮಾಡುವಂತ ಸಂದರ್ಭ ಬರ್ತದೆ. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ 3 ದಿನ ಭಕ್ತರ ಪ್ರವೇಶಕ್ಕೆ ನಿಷೇಧವನ್ನು ಹೇರಲಾಗಿದೆ. ಮಹಾಲಯ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಹೆಚ್ಚಿನ ಭಕ್ತರು ಆಗಮಿಸುವಂತ ಸಾಧ್ಯತೆ ಇರೋದ್ರಿಂದ ನಿರ್ಬಂಧಿಸಲಾಗಿದೆ. ಬೆಟ್ಟದ ಪಾದದ ಬಳಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದ್ದು ಬ್ಯಾರಿಕೇಡ್ ಅನ್ನ ಹಾಕಿ ರಸ್ತೆ ಬಂದ್ ಮಾಡಲಾಗಿದೆ. ಮಾಹಿತಿ ಇಲ್ಲದೆ ಬರ್ತಾ ಇರುವಂತಹ ಭಕ್ತರನ್ನ ಪೊಲೀಸರು ವಾಪಸ್ ಕಳಿಸ್ತಾ ಇದ್ದಾರೆ. ಇನ್ಫೋಸಿಸ್ ಅಧ್ಯಕ್ಷೆ ಡಾಕ್ಟರ್ ಸುಧಾಮೂರ್ತಿ ಮತ್ತೊಮ್ಮೆ ಸಹೃದಯತೆ ಮೆರೆದಿದ್ದಾರೆ. ಟೀ ಕ್ಯಾಂಟೀನ್ಗೆ ತನ್ನ ಹೆಸರಿಟ್ಟ ಮಂಡ್ಯದ ಗೆಜ್ಜಲಗೆರೆಯ ಯುವಕ ಸುನೀಲ್ ಕುಮಾರ್ಗೆ ಕರೆ ಮಾಡಿ ಶುಭ ಹಾರೈಸಿದ್ದಾರೆ. ಸುನೀಲ್ ಕುಮಾರ್ ಮದ್ದೂರಿನ ಕೊಲ್ಲಿ ವೃತ್ತದಲ್ಲಿ ಚಿಕ್ಕ ಟೀ ಕ್ಯಾಂಟೀನ್ ಇಟ್ಟು ಅದಕ್ಕೆ ಸುಧಾಮೂರ್ತಿ ಹೆಸರಿಟ್ಟಿದ್ರು. ಸಚಿವ ಸುರೇಶ್ ಕುಮಾರ್ ಫೇಸ್ಬುಕ್ನಲ್ಲಿ ಶೇರ್ ಮಾಡಿದ್ದನ್ನ ನೋಡಿದ ಸುಧಾಮೂರ್ತಿ ಅವರು ಯುವಕನಿಗೆ ಕರೆ ಮಾಡಿದ್ರು. ಯುವಕನ ಆಹ್ವಾನದ ಮೇರೆಗೆ ಸ್ಥಳಕ್ಕೆ ಬರುವುದಾಗಿಯೂ ತಿಳಿಸಿದ್ದಾರೆ.
ದೇಶದಲ್ಲಿ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಕೊರೋನಾ. 1/2 ಕೋಟಿ ದಾಟಿದೆ ಸೋಂಕಿತರ ಸಂಖ್ಯೆ. 24 ಗಂಟೆಯಲ್ಲಿ 90,123 ಕೇಸ್ಗಳು ಪತ್ತೆಯಾಗಿದ್ದು ಸೋಂಕಿತರ ಸಂಖ್ಯೆ ಈಗ 50,20,360ಕ್ಕೆ ಏರಿಕೆಯಾಗಿದೆ. ಒಂದೇ ದಿನ ಕೊರೋನಾಗೆ 1,290 ಜನ ಸಾವನ್ನಪ್ಪಿದ್ದು ಈವರೆಗೆ 82,066 ಜನ ಬಲಿಯಾಗಿದ್ದಾರೆ. 39,42,361 ಜನ ಗುಣಮುಖರಾಗಿದ್ದಾರೆ. ಸದ್ಯ ದೇಶದಲ್ಲಿ 9,95,933 ಸಕ್ರಿಯ ಪ್ರಕರಣಗಳು ಇದ್ದಾವೆ. ಋತುಮಾನಕ್ಕೆ ತಕ್ಕಂತೆ ಕೊರೋನಾ ವೈರಸ್ ಬದಲಾಗುವ ಸಾಧ್ಯತೆ ಇದೆ ಅಂತ ಹೊಸ ಅಧ್ಯಯನವೊಂದರಲ್ಲಿ ಬಯಲಾಗಿದೆ. ಜರ್ನಲ್ ಒಂದರಲ್ಲಿ ಅಧ್ಯಯನದ ಪ್ರಬಂಧ ಪ್ರಕಟವಾಗಿದ್ದು, ಸಮುದಾಯದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾದಂತೆ ಕೊರೋನಾ ವೈರಸ್ ಸೀಸನಲ್ ವೈರಸ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಸಮಶೀತೋಷ್ಣ ವಲಯದಲ್ಲಿರುವ ದೇಶಗಳಲ್ಲಿ ಕೊರೋನಾ ಸೋಂಕು ಋತುಮಾನಕ್ಕೆ ತಕ್ಕಂತೆ ಬದಲಾವಣೆಯಾಗಬಹುದು. ಅಲ್ಲಿಯವರೆಗೂ ಎಲ್ಲಾ ಕಾಲದಲ್ಲಿಯೂ ವ್ಯಾಪಕವಾಗಿ ಕೊರೋನಾ ಹರಡಬಹುದಾಗಿದೆ ಅಂತ ಅಧ್ಯಯನದ ವರದಿಯಲ್ಲಿ ತಿಳಿಸಲಾಗಿದೆ. ದೇಶದಲ್ಲಿ ಕಿಲ್ಲರ್ ಕೊರೋನಾ ಅಬ್ಬರಿಸ್ತಾ ಇದೆ. ಈ ಹೆಮ್ಮಾರಿ ಕೊರೋನಾ ಅರುಣಾಚಲ ಪ್ರದೇಶ ಸಿಎಂಗೂ ಕೂಡ ಒಕ್ಕರಿಸಿದೆ. ಅರುಣಾಚಲ ಪ್ರದೇಶದ ಸಿಎಂ ಪೆಮುಕಂಡ ಅವರಿಗೆ ಕೊರೋನಾ ಸೋಂಕು ದೃಢಪಟ್ಟಿರುವಂಥದ್ದು. ಈ ಕುರಿತು ಟ್ವಿಟರ್ನಲ್ಲಿ ಮಾಹಿತಿ ನೀಡಿರುವಂತಹ ಸಿಎಂ, ನಾನು ಕೋವಿಡ್-19 ಪರೀಕ್ಷೆ ಮಾಡಿಸಿದ್ದು, ಪರೀಕ್ಷಾ ವರದಿಯಲ್ಲಿ ಕೊರೋನಾ ವೈರಸ್ ಸೋಂಕು ದೃಢಪಟ್ಟಿದೆ. ಹೀಗಾಗಿ ನನ್ನೊಂದಿಗೆ ಸಂಪರ್ಕಕ್ಕೆ ಬಂದಂತ ಪ್ರತಿಯೊಬ್ಬರು ಕೂಡ ಎಚ್ಚರಿಕೆಯಿಂದ ಇರುವಂತೆ ತಿಳಿಸಿದ್ದಾರೆ. ಆದಾಯ ಮೀರಿ ಅಕ್ರಮ ಆಸ್ತಿ ಗಳಿಕೆ ಆರೋಪ ಪ್ರಕರಣದಲ್ಲಿ ಜೈಲು ಸೇರಿರೋ ಶಶಿಕಲಾ ನಟರಾಜನ್ ಜನವರಿ ಅಥವಾ ಫೆಬ್ರವರಿಯಲ್ಲಿ ಜೈಲಿನಿಂದ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ದಂಡದ ಮೊತ್ತವನ್ನು ಪಾವತಿಸಿದರೆ ಶಶಿಕಲಾ ಬಿಡುಗಡೆಯಾಗಲಿದ್ದಾರೆ ಎನ್ನಲಾಗಿದ್ದು, ತಮಿಳುನಾಡು ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ಮುಂದಿನ ವರ್ಷ ತಮಿಳುನಾಡು ವಿಧಾನಸಭೆಗೆ ಚುನಾವಣೆ ನಡೆಯಲಿದ್ದು, ಅನೇಕ ಹೊಸ ಬೆಳವಣಿಗೆಗಳೊಂದಿಗೆ ಸಾಕ್ಷಿಯಾಗಲಿದೆ ಅಂತ ಹೇಳಲಾಗ್ತಾ ಇದೆ. ತಮಿಳುನಾಡು ಮಾಜಿ ಸಿಎಂ ಜಯಲಲಿತಾ ಗೆಳತಿ ಶಶಿಕಲಾ ನಟರಾಜನ್. ಪ್ರಧಾನಮಂತ್ರಿ ಸ್ಥಾನಕ್ಕೆ ಮತ್ತು ಸಚಿವ ಸಂಪುಟಕ್ಕೆ ಶಿಂಜೋ ಅಬೆ ಅಧಿಕೃತವಾಗಿ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ನೂತನ ಪ್ರಧಾನಿಯಾಗಿ ಗೋಶಿಯಡೆ ಸುಗಾ ಇಂದು ಅಧಿಕಾರವನ್ನ ಸ್ವೀಕರಿಸಲಿದ್ದಾರೆ. ಶಿಂಜೋ ಅಬೆ ಅನಾರೋಗ್ಯ ಕಾರಣಕ್ಕೆ ಪ್ರಧಾನಿ ಪಟ್ಟ ತೊರೆಯುತ್ತಿರುವುದಾಗಿ ಕಳೆದ ತಿಂಗಳು ಘೋಷಿಸಿದ್ರು. ಚೀಫ್ ಕ್ಯಾಬಿನೆಟ್ ಸೆಕ್ರೆಟರಿ ಆಗಿದ್ದಂತ ಗೋಶಿಯಿಡೆ ಸುಗಾ ಶಿಂಜೋ ಅಬೆ ಆಪ್ತ ವಲಯದಲ್ಲಿದ್ದು ಆಡಳಿತ ಕಾರ್ಯದಲ್ಲಿ ಸಂಪೂರ್ಣ ನೆರವಾಗ್ತಾ ಇದ್ರು. ಅವರಿಗೆ ಉತ್ತಮ ಆಡಳಿತ ಅನುಭವವಿದ್ದು ಪಕ್ಷದ ವಲಯದಲ್ಲೂ ಕೂಡ ಉತ್ತಮ ಹೆಸರನ್ನ ಉಳಿಸಿಕೊಂಡಿದ್ದಾರೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.